ನೇರನುಡಿಯ ನಿಜಶರಣ ಚೌಡಯ್ಯನವರ ವಚನಗಳು ಸರ್ವಕಾಲಿಕ ಸತ್ಯ. ನಿವೃತ್ತ ಬಿಇಒ ಶಿವಶಂಕರಪ್ಪ. ನಿಜಶರಣರ ಶ್ರೀ ಅಂಬಿಗರ ಚೌಡಯ್ಯ 12ನೇ ಶತಮಾನದ ಭಾರತದಲ್ಲಿ ಕೋಲಿ ಸಂತ, ಕವಿ ಮತ್ತು ಸಾಮಾಜಿಕ ವಿಮರ್ಶಕರಾಗಿದ್ದವರು. ಅವರು ನೇರನುಡಿಯ ಶರಣರು, ದಾರ್ಶನಿಕರು. ಅವರ ವಚನಗಳು ಸಾರ್ವಕಾಲಿಕ ಸತ್ಯ ಸಂಗತಿಗಳಾಗಿವೆ. ಅವು ಸರ್ವರಿಗೂ ದಾರಿ ದೀಪಗಳಾಗಿವೆ ಎಂದು ನಿವೃತ್ತ ಶಿಕ್ಷಣಾಧಿಕಾರಿ ಹೊಡೆಂ ಶಿವಶಂಕರಪ್ಪ ನುಡಿದರು. ಅವರು ಕೂಡ್ಲಿಗಿ ತಾಲೂಕು ಆಡಳಿತ ಕಚೇರಿಯಲ್ಲಿ ತಾಲೂಕು ಆಡಳಿತ ಮತ್ತು ಗಂಗಮತ ಬಾಂಧವರು ಹಾಗೂ ವಿವಿಧ ಸಮುದಾಯಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಅಂಬಿಗರ ಚೌಡಯ್ಯ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ನಿಜಶರಣ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜ್ಯ ಸಲ್ಲಿಸಿ ಮಾತನಾಡಿದರು. ಕಾಯಕ ಯೋಗಿ ಬಸವಣ್ಣನವರಿದ್ದ ಕಲ್ಯಾಣಕ್ಕೆ ಹೋಗಿ ಅಲ್ಲಿಯ ವೀರಶೈವ ಚಳವಳಿಯಲ್ಲಿ ಸೇರಿಕೊಂಡರು. ಬಸವಣ್ಣ ರೋಡಗೋಡಿ ಲಿಂಗಾಯುತವಾದದನ್ನು ಅನುಸರಿಸಿದ ದೋಣಿ ಹುಟ್ಟು ಹಾಕುವವರಾಗಿದ್ದವರು ಚೌಡಯ್ಯನವರು. ಕಾಯಕ ಯೋಗಿ ಶಿವಶರಣ ಬಸವೇಶ್ವರರಿಂದ ಪ್ರಭಾವಿತರಾಗಿದ್ದರು. ಅವರ ಸ್ವಲ್ಪ ಒರಟಾದ ಬರಹಗಳು ಉನ್ನತ ಜಾತಿಗಳನ್ನು ಟೀಕಿಸುತ್ತಿದ್ದವು. ಸಮಾಜದಲ್ಲಿನ ಅಂಕುದೊಂಕುಗಳನ್ನು ತಮ್ಮ ನೇರ ನುಡಿಗಳೊಂದಿಗೆ ತಿದ್ದುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅವರ ವಚನಗಳ ಸಾರ ಸರ್ವಕಾಲಕ್ಕೂ ಜೀವಿತಾವಧಿಯಲ್ಲಿ ಅನುಸರಿಸಿದ್ದಲ್ಲಿ ದಾರಿ ದೀಪಗಳಾಗಿವೆ ಎಂದು ಶಿವಶಂಕರಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿಯವರು, ಸಮಾಜದ ಮುಖಂಡರಾದ ಗುಡೇಕೋಟೆಯ ಹುಲಿ ರಾಜಪ್ಪ ಅವರು ಅಂಬಿಗರ ಚೌಡಯ್ಯ ಅವರ ಕುರಿತು ಮಾತನಾಡಿದರು. ಸಮುದಾಯ ಸಂಘದ ಉಪಾಧ್ಯಕ್ಷರಾದ ಕೂಡ್ಲಿಗಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಗುಡೇಕೋಟೆ ಕುಬೇರ, ಶ್ರೀನಿವಾಸ್, ಬೇಕರಿ ಸುರೇಶ, ಹೊನ್ನೂರಪ್ಪ, ಹುಲಿರಾಜ, ಫಕೀರಪ್ಪ, ಕೂಡ್ಲಿಗಿ ದೈಹಿಕ ಶಿಕ್ಷಕರಾದ ಬಿ. ನಾಗರಾಜ, ಹಿರೇಹೆಗ್ಡಾಲ್, ಗ್ರಾಮದ ಫಕೀರಪ್ಪ, ದುರ್ಗಪ್ಪ, ಬಸವರಾಜ, ರಾಮಣ್ಣ, ಹನುಮಪ್ಪ, ಹೊನ್ನೂರಪ್ಪ, ವಿಶ್ವಕರ್ಮ ಸಮಾಜದ ಮುಖಂಡರು ಹಾಗೂ ಪತ್ರಕರ್ತರಾದ ಬಿ. ನಾಗರಾಜಾಚಾರಿ, ವೀರಶೈವ ಸಮಾಜದ ಮುಖಂಡರು ಹಾಗೂ ಪತ್ರಕರ್ತರಾದ ಗುಡೇಕೋಟೆ ಎಲೆ ನಾಗರಾಜ ಅವರು, ತಾಲೂಕು ಆಡಳಿತ ಸಿಬ್ಬಂದಿಯವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಗುಡೇಕೋಟೆ ಚೌಡಯ್ಯನ ದಿನಾಚರಣೆಯನ್ನು ಈ ದಿನ ಸರಳವಾಗಿ ಆಚರಿಸ್ತಿರೋದು ನಮಗೆಲ್ಲ ಸಂತೋಷದ ವಿಷಯ. ಈ ಸಮಾಜದ ವತಿಯಿಂದ ನಾವು ಅಂಬಿಗರ ಚೌಡಯ್ಯನನ್ನು ಅತಿ ಸರಳವಾಗಿ ಆಚರಿಸ್ತಾ ಇದ್ದೇವೆ. ಈ ಶುಭ ಸಂದರ್ಭದ್ದು ಅವ್ರ ಬಗ್ಗೆ ನನಗೆ ತಿಳಿದಂಥ ಕೆಲವು ಅನಿಸಿಕೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಸುಮಾರು 12ನೇ ಶತಮಾನದಲ್ಲಿ ನಮ್ಮ ಚೌಡದಾನಪುರ ಹಾವೇರಿ ಜಿಲ್ಲೆಯಲ್ಲಿ ಅಲ್ಲಿ ಇದ್ದಂಥ ಅವರ ಸುಮಾರು 300 ವಚನಗಳು ಈಗ ಪ್ರಸ್ತುತ ಚಾಲ್ತಿಯಲ್ಲಿವೆ. ಮತ್ತು ಅವರು ಸುಮಾರು ವರ್ಷಗಳು ನಮ್ಮ ಬಸವಣ್ಣನವರ ಆಸ್ಥಾನದಲ್ಲಿ ಅವರು ಒಬ್ಬ ದಾರ್ಶನಿಕರಾಗಿ ನಿಷ್ಠುರವಾಗಿ ಮಾತಾಡ್ತಕ್ಕಂಥ ಒಬ್ಬ ನಮ್ಮ ಅಂಬಿಗರ ಚೌಡಯ್ಯನ ಒಂದು ವಿಶೇಷತೆ ಏನಂದರೆ ಅವರು ಯಾವಾಗಲೂ ನೇರವಾಗಿ ಮಾತಾಡ್ತಕ್ಕಂಥ, ಅವರು ಯಾವಾಗಲೂ ನಿಷ್ಠುರವಾಗಿ ಯಾವುದೇ ಮುಲಾಜಿಲ್ಲದೆ ಜನರ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದರ್ಭಗಳನ್ನು ತಂದುಕೊಂಡಿದ್ದಾರೆ. ಅವರ ಒಂದು ಕಾಯಕ ಅಂಬಿಗರ ಅಂದರೆ ದೋಣಿ ನಡೆಸ್ತಕ್ಕಂಥ ಕಾಯಕ, ಆ ಕಾಯಕದಲ್ಲಿ ಅವರು ತಲ್ಲೀನರಾಗಿ ಸಮಾಜ ಸೇವೆಯನ್ನು ಸಹ ಮಾಡ್ತಿರುವ ವಚನಗಳ ಮೂಲಕ ಜನರ ಮನಸ್ಸನ್ನು ಮುಟ್ಟಿದ್ದಾರೆ. ಅಂಥ ಒಂದು ಪುಣ್ಯಾತ್ಮನ ಅಂಥ ಒಂದು ದಾರ್ಶನಿಕರ ಒಂದು ನಮ್ಮ ಜಯಂತಿಯನ್ನು ಆಚರಿಸ್ತಾ ಇರೋದು ನಮಗೆಲ್ಲ ಸಂತೋಷದ ವಿಷಯ. ಅವರ ಬಗ್ಗೆ ಹೇಳಿದಷ್ಟು ಭಾಳಷ್ಟಿದೆ. ಆದರೆ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನ್ನು ಹೇಳಿ ನನ್ನ ಈ ಮಾತುಗಳನ್ನು ತಮ್ಮ ಹೆಸರು ಸರ್? ತಮ್ಮ ಹೆಸರು? ಶಿವಶಂಕರ ಗುಡೆ. ಅಂಬಿಗರ ಚೌಡಯ್ಯ ಅವರು ಹುಟ್ಟಿಯಿಂದ ಅಂಬಿಗರಾಗಿದ್ದು ಕೂಡ ಬಸವಣ್ಣವರಿಂದ ನಿತ್ಯ ದೀಕ್ಷೆ ಪಡೆದು ಅವರ ವಚನಕಾರರಲ್ಲಿ ಕರ್ನಾಟಕ ಕಂಡ ಶ್ರೇಷ್ಠ ವಚನಕಾರರಲ್ಲಿ ಇವರು ಕೂಡ ಮಹತ್ವವಾದವರು. ಸೊ ಅವರ ಜೀವನ ಸಾರ ಏನಿದೆ, ಅವಾಗ ಅವರ ವಚನಗಳ ಮುಖಾಂತರ ಜೀವನ ಸಾರವನ್ನು ಹೇಳಿದ್ದಾರೆ. ಅದನ್ನೆಲ್ಲನೂ ಈಗ ನಾವು ಪರಿಪಾಲಿಸಿ ಬಸವಣ್ಣವರ ಆಶಯದಂತೆ ಕಾಯಕವೇ ಕೈಲಾಸ ಅಂತ ನಂಬಿಕೊಂಡು ಎಲ್ಲರೂ ಜೀವನ ಮಾಡೋಣ. ನಮಗೆ ಒಳ್ಳೆಯದೇ ಆಗಲಿ ಅಂತ. ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ತಹಶೀಲ್ದಾರ್ ಮೇಡಮ್ಗೆ ನಮ್ಮ ಸಮಾಜದ ವತಿಯಿಂದ ಧನ್ಯವಾದಗಳು. ಮತ್ತು ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ಕೂಡ್ಲಿಗಿ ಘಟಕದಿಂದ ವೆಂಕಟೇಶಣ್ಣವರು ಬಂದಿರ್ತಾರೆ. ಅವರು
ನಮ್ಮ ಸಮಾಜದ ವತಿಯಿಂದ ಧನ್ಯವಾದಗಳು. ಹಾಗೂ ಸಿಬ್ಬಂದಿ ವರ್ಗದವರು, ಆಮೇಲೆ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಈ ಒಂದು ಅಂಬಿಗರ ಚೌಡಯ್ಯ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಧನ್ಯವಾದಗಳನ್ನು ನಾವು ಈ ಕಾರ್ಯಕ್ರಮದ ಪರವಾಗಿ ಹೇಳ್ತೇವೆ. ಮಟ್ಟದಲ್ಲಿ ಅವರು ರಾಸಾಯನಿಕ ಶರಣರಾಗಿ ಅವರು ಕಾರ್ಯ ಮಾಡ್ತಾರೆ. ಅವರು ಶರಣ ವಚನಗಳು ಸಾಕಷ್ಟು ವಚನದ ಶರಣರಲ್ಲಿ ಅವರು ವಿದ್ಯಮಾನ ಶರಣರಾಗಿರ್ತಕ್ಕಂಥದ್ದು. ಅವರು ನಿಷ್ಠುರವಾಗಿರ್ತಾರೆ. ಯಾವಾಗಲೂ ಪ್ರತಿಯೊಂದು ವಿಷಯದಲ್ಲೂ ಕಠೋರವಾಗಿ ಮಾತಾಡಿದ್ರು ಕೂಡ ಅವರು ಆ ವಚನಗಳ ಅಷ್ಟೊಂದು ಅರ್ಥಗರ್ಭಿತವಾಗಿ ಇರ್ತವೆ. ವಚನಗಳ ಮೂಲಕನೇ ಅವರು ನಮ್ಮ ಸಮಾಜ ಅನುಕೂಲಗಳನ್ನು ತಿಂತಾ ಇರ್ತಾರೆ. ಅಲ್ಲದೆ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಕುಲಭೇದ ಭಾವನೆ ಇದ್ದರೆ ಎಲ್ಲರೂ ಒಂದೇ ಒಂದು ಸಮಾದೃಷ್ಟಿಯಿಂದ ಅವ್ರು ಕಾಣ್ತಾ ಇದ್ರು. ಆದರೆ ಇಷ್ಟು ಹೇಳಿ ನಮ್ಮ ಅಂಬಿಗರ ಚೌಡಯ್ಯರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ 12ನೇ ಶತಮಾನದಲ್ಲಿ ಏನು ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಶರಣರಲ್ಲಿ ಶ್ರೇಷ್ಠವಾದಂಥ ಒಬ್ಬ ಶರಣರು ಅಂದರೆ ನಮ್ಮ ಅಂಬಿಗರ ಚೌಡಯ್ಯ. ಆ ಜಯಂತಿಯನ್ನು ಈ ದಿನ ತಾಲೂಕು ಆಡಳಿತ ವತಿಯಿಂದ ಸರಳವಾಗಿ ಹಾಗೂ ಭಾಳ ವ್ಯವಸ್ಥಿತವಾಗಿ ಮತ್ತು ನಮ್ಮ ಅಂಬಿಗರ ಚೌಡಯ್ಯ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಹಾಗೂ ಎಲ್ಲ ನಮ್ಮ ಸರ್ಕಾರಿ ನೌಕರರು ಹಾಗೂ ತಾಲೂಕಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಹಾಗೂ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಸಮ್ಮುಖದಲ್ಲಿ ಈ ಒಂದು ಜಯಂತಿಯನ್ನು ಸರಳವಾಗಿ ಆಚರಿಸೋದಕ್ಕೆ ನಮಗೆಲ್ಲರಿಗೂ